ನಮಸ್ಕಾರ ಬಂಧುಗಳೇ, ನಾನು ಹರ್ಷಿತ್. ಬಂಧುಗಳೇ, ಇವತ್ತು ನಡೆದ ಘಟನೆಯನ್ನು ನೋಡಿದರೆ ಎಂತಹವರಿಗಾದರೂ ಕಣ್ಣಲ್ಲಿ ನೀರು ಬರುತ್ತದೆ. ಬನ್ನಿ ಬಂಧುಗಳೇ, ಘಟನೆಯ ಸಂಪೂರ್ಣ ವಿವರವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಈ ಘಟನೆ ನಡೆದದ್ದು ರಾಯಚೂರಿನಲ್ಲಿ. ಎಂದಿನಂತೆ ಶಾಲಾ ವಾಹನ ಮಕ್ಕಳನ್ನು ಹೊತ್ತುಕೊಂಡು ಸಾಗುತ್ತಿತ್ತು. ಆದರೆ ಇವತ್ತು ದುರಾದೃಷ್ಟವಶಾತ್ ಬಸ್ಸು ಹೋಗಿ ಸರ್ಕಾರಿ ಬಸ್ಗೆ ಮುಖಾಮುಖಿ ಡಿಕ್ಕಿ ಹೊಡೆದಿದೆ. ಆ ಮಕ್ಕಳು ತಮ್ಮ ಕನಸನ್ನು ಹೊತ್ತುಕೊಂಡು ಶಾಲೆಯ ಕಡೆಗೆ ಸಂತೋಷದಿಂದ ತೆರಳುತ್ತಿದ್ದರು. ಆದರೆ ಈಗ ಸ್ಮಶಾನವನ್ನು ಸೇರುವಂತಾಗಿದೆ. ಈ ಅಪಘಾತದಲ್ಲಿ ಇಬ್ಬರು ಮಕ್ಕಳು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಪಾಪ ಆ ಮನೆಯವರಿಗೆ ಏನಾಗಬೇಡ, ಮಕ್ಕಳು ಸೇಫ್ಟಿಗೋಸ್ಕರ ತಂದೆ ತಾಯಿ ಮಕ್ಕಳನ್ನು ಸ್ಕೂಲ್ ಬಸ್ನಲ್ಲಿ ಶಾಲೆಗೆ ಕಳಿಸ್ತಾರೆ, ತಮ್ಮ ಮಗ ಅಥವಾ ಮಗಳು ಸುರಕ್ಷಿತವಾಗಿ ಶಾಲೆಗೆ ಹೋಗಲಿ ಎಂದು. ಆದರೆ ಈ ಘಟನೆಯನ್ನು ನೋಡಿದ ಎಂತಹವರಿಗಾದರೂ ಮೈ ಜುಮ್ಮೆನ್ನುತ್ತೆ. ಆದರೆ ಮಕ್ಕಳ ತಂದೆ ತಾಯಿಗಳಿಗೆ ಇನ್ನೆಷ್ಟು ದುಃಖ ಸಂಕಟ ಆಗಿರಬೇಡ. ಈ ದುರ್ಘಟನೆಯಲ್ಲಿ 40ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಇವರು ರಿಮ್ಸ್ ಆಸ್ಪತ್ರೆಯಲ್ಲಿ ಈಗಾಗಲೇ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಈ ದುರ್ಘಟನೆಯಲ್ಲಿ ಶಾಲಾ ಮಕ್ಕಳ ಸ್ಥಿತಿಯನ್ನು ಯಾರೂ ಕೂಡ ಊಹಿಸಲಿಕ್ಕೂ ಸಾಧ್ಯವಿಲ್ಲ. ಯಾವ ಮಗುವಿಗೂ ಕೂಡ ಇಂತಹ ಸ್ಥಿತಿ ಬರುವುದೇ ಬೇಡ. ಆ ಪರಿಯಾಗಿದೆ ಘಟನೆಯ ಸ್ಥಿತಿ. 4 ವಿದ್ಯಾರ್ಥಿಗಳ ಕಾಲುಗಳು ತುಂಡಾಗಿದೆ. ಇನ್ನು 3ರ ಸ್ಥಿತಿ ಗಂಭೀರವಾಗಿದೆ. ಯಾವ ರಭಸದಲ್ಲಿ ಬಂದು ಆ ವಾಹನ ಗುದ್ದಿರಬಹುದು ಎಂದು ಈ ದುರ್ಘಟನೆಯಿಂದ ತಿಳಿಯುತ್ತದೆ. ಇನ್ನು ಸರ್ಕಾರಿ ಬಸ್ನಲ್ಲಿದ್ದ 17 ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಅವರು ಈಗಾಗಲೇ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈಗ ಜೂನ್ನಿಂದ ಈಚೆಗೆ ಎಷ್ಟು ಇಂತಹ ಭೀಕರ ಅಪಘಾತಗಳು ಸಂಭವಿಸಿದರೂ ಜನ ಮಾತ್ರ ಎಚ್ಚೆತ್ತುಕೊಳ್ತಿಲ್ಲ. ಅವಸರದಲ್ಲಿ ವೇಗವಾಗಿ ವಾಹನವನ್ನು ಓಡಿಸುವುದು. ಈ ಮಳೆಗಾಲದಲ್ಲಂತೂ ಆಚೆಯಿಂದ ಬರುವ ವಾಹನ ಅಷ್ಟು ಬೇಗ ನಮ್ಮ ಕಣ್ಣಿಗೆ ಗೋಚರಿಸುವುದೇ ಇಲ್ಲ. ಯಾಕಂದರೆ ಮಳೆ ಕಂಟಿನ್ಯೂಸ್ ಆಗಿ ಸುರಿಯುತ್ತಾ ಇರುತ್ತದೆ. ಹಾಗಾಗಿ ಮಳೆಗಾಲದಲ್ಲಿ ಸ್ವಲ್ಪ ಎಚ್ಚೆತ್ತುಕೊಂಡು ನಿಧಾನವಾಗಿ ವಾಹನವನ್ನು ಓಡಿಸುವುದು ಉತ್ತಮ. ಬಂಧುಗಳೇ, ನಿಮಗೇನು ಅನಿಸ್ತದೆ ಅದನ್ನು ಕಮೆಂಟ್ ಮೂಲಕ ಮೆನ್ಷನ್ ಮಾಡಿ. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ.